ಏರಿಯಾ ವಿಸ್ತೀರ್ಣವನ್ನು ಕಡಿಮೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಬೆಂಗಳೂರಿನಲ್ಲಿ ಈ ವರ್ಷ ನೀರಿನ ಅಭಾವ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದಾವೆ. ನಮಗೆ ಕಲುಷಿತ ನೀರಿನ ಬಳಕೆಯನ್ನ ಜನಸಾಮಾನ್ಯರು ಕಡಿಮೆ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಸಕ್ಸಸ್ ರೇಟ್ 25ರಿಂದ 30% ಮಳೆ ಆಗುತ್ತೆ. ಆಕ್ಚುಲಿ ಮೋಡ ಬಿತ್ತನೆ ನಮ್ಗೆ ಉತ್ತಮವಾದಂತ ಆಯ್ಕೆ ಆಗೋದಿಲ್ಲ. ಅದಕ್ಕೆ ಪರ್ಯಾಯವಾಗಿ ನಮ್ಗೆ ಕೋಲಾರ ಮಾಡಲ್ ಆಕ್ಚುಲಿ ಬಹುಶಃ ಈ ಕರಾವಳಿ ಮತ್ತೆ ಮಲೆನಾಡು ಪ್ರದೇಶದಲ್ಲಿ ಭತ್ತವನ್ನ ಬೆಳೀತಕ್ಕಂಥದ್ದು ಲೋ ಲ್ಯಾಂಡ್ ಸಿಚುಯೇಷನ್. ಆಕ್ಚುಲಿ ಐಲ್ಯಾಂಡ್ ಸಿಚುಯೇಷನ್ ನಿಮ್ಗೆ ಪೆರಿನಿಯಲ್ ಅಂದ್ರೆ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳನ್ನ ಹಾಕಿರ್ತಾರೆ. ಅಲ್ಲಿ ಅಡಕೆ ಓಕೆ ಅಥವಾ ಇದು ಕೆಲವು ಭಾಗದಲ್ಲಿ ಕಾಫಿ ಓಕೆ ಪೆಪ್ಪರ್ ಮೆಣಸು ಆ ತರದ ಬೆಳೆಗಳನ್ನ ಪ್ಲಾಂಟೇಶನ್ ಜಾಸ್ತಿ ಇರುತ್ತೆ ಮಿಡ್ ಲ್ಯಾಂಡ್ ಮತ್ತೆ ಅಪ್ಲ್ಯಾಂಡ್ ರೀಜನ್ ಅಲ್ಲಿ. ಲೋ ಲ್ಯಾಂಡ್ ರೀಜನ್ ನಲ್ಲಿ ಮಾತ್ರ ನಮ್ಗೆ ಭತ್ತ ಬರ್ತಕ್ಕಂಥದ್ದು. ಈಗ ಪರ್ಯಾಯ ಅಂತ ಹೇಳಿದರೆ ಮಲೆನಾಡು ಭಾಗದಲ್ಲಿ ಓಕೆ ಭತ್ತಕ್ಕೆ ಪರ್ಯಾಯ ಅಂತ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಒಂದಷ್ಟು ಮಳೆ ಬಿದ್ಬಿಟ್ರು ಕೂಡ ಈ ಲೋ ಲ್ಯಾಂಡ್ಗೆ ಮೇಲಿಂದ ಬೆಟ್ಟ ಗುಡ್ಡ ಪ್ರದೇಶ ಆಗಿರೋ ಕಾರಣದಿಂದ ಮೇಲಿಂದ ನೀರು ಬಂದು ನೀರು ನಿಂತು ಬಿಡುತ್ತೆ. ಆಕ್ಚುಲಿ ಜಮೀನಲ್ಲಿ ಲೋ ಲ್ಯಾಂಡ್ ಸಿಚುಯೇಷನ್ ನೀರು ನಿಂತ್ಕೊಳ್ಳೋ ಕಾರಣದಿಂದ ಬೇರೆ ಬೆಳೆಗಳು ನಿಂತಿರ್ತಕ್ಕಂಥ ನೀರನ್ನು ತಡ್ಕೊಂಡು ಬೆಳೀತಕ್ಕಂಥ ತಾಕತ್ತು ಇರೋದಿಲ್ಲ. ಆ ಕಾರಣದಿಂದ ಭತ್ತನೇ ಪರ್ಯಾಯ ಆಗಿರುತ್ತೆ. ಆದ್ರೆ ಭತ್ತದಲ್ಲಿ ನೀವು ದೀರ್ಘಾವಧಿ ತಳಿಗೆ ಹೋಗೋದ್ರ ಬದಲಾಗಿ ನೀವು ಮಧ್ಯಮಾವಧಿ ಮತ್ತೆ ಅಲ್ಪಾವಧಿ ತಳಿಗೆ ಒತ್ತನ್ನು ಕೊಡೋದ್ರ ಮುಖಾಂತರ ಭತ್ತದ ಬೆಳೆಯನ್ನ ಲೋ ಲ್ಯಾಂಡ್ ಅಲ್ಲಿ ಬೆಳೀತಕ್ಕಂಥದ್ದು ಬಹಳ ಸೂಕ್ತ. ಇನ್ನು ನೀವು ಅದಕ್ಕಿಂತ ಹೆಚ್ಚಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅಡಕೆ. ಆಕ್ಚುಲಿ ಬಹುತೇಕ ಮಲೆನಾಡು ಪ್ರದೇಶ ಅಷ್ಟೇ ಅಲ್ಲ, ಈವನ್ ಒಣ ಪ್ರದೇಶಗಳು ಕೂಡ ಅದು ತುಂಬಾ ವಿಸ್ತಾರ ಆಗ್ಬಿಟ್ಟಿದೆ ಆಕ್ಚುಲಿ. ಸೊ ಈಗ ಚಿತ್ರದುರ್ಗಕ್ಕೆ ಬಂದ್ರೆ ಚಿತ್ರದುರ್ಗ, ದಾವಣಗೆರೆ ಓಕೆ ಅಲ್ಲೂ ಕೂಡ ಓಕೆ ಈವನ್ ಚಾಮರಾಜನಗರದವರೆಗೂ ಕೂಡ ನಮ್ಗೆ ಅಡಕೆಯ ಏರಿಯಾ ವಿಸ್ತೀರ್ಣ ಜಾಸ್ತಿ ಆಗ್ತಾ ಹೋಗ್ತಾ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲೇ ಓಕೆ 180-190 ಎಕರೆ ಇದ್ದಂಥದ್ದು ಈಗ ಆಲ್ರೆಡಿ 6000 ಎಕರೆನಲ್ಲಿ ಈಗ ಆಲ್ರೆಡಿ ನಮಗೆ ಅಡಕೆ ಬಂದಿದೆ. ಅಡಕೆ ಹೆಚ್ಚಿನ ನೀರನ್ನ ಬೇಡ್ತಕ್ಕಂಥ ಬೆಳೆ. ಆ ಗಿಡವನ್ನೇ ನೋಡಿದ್ರೆ ತಮ್ಗೆ ಗೊತ್ತಾಗುತ್ತೆ, ಹಚ್ಚ ಹಸಿರಾಗಿರೋ ಕಾರಣದಿಂದ ನೀರು ಆವಿ ಆಗ್ತಕ್ಕಂಥ ಪ್ರಮಾಣ ಅದ್ರಲ್ಲಿ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಓಕೆ ಅಡಕೆ ಅಂತ ನೀರಿನ ಬೇಡಿಕೆ ಜಾಸ್ತಿ ಇರ್ತಕ್ಕಂಥ ಬೆಳೆಗಳನ್ನ ನಾವು ಕಡಿಮೆಗೊಳಿಸೋ ಏರಿಯಾ ವಿಸ್ತೀರ್ಣವನ್ನು ಕಡಿಮೆ ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯ. ವಿಸ್ತೀರ್ಣ ಕಡಿಮೆ ಮಾಡಿ ಅಂದ್ರೆ ಈಗ ಹಾಕಿರ್ತಕ್ಕಂಥ ರೈತನ ಕಡ್ದಾಕಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಮುಂದೆ ಹಾಕುವಂತ ರೈತ ಬಾಂಧವರು ಆದಷ್ಟು ಅದರ ವಿಸ್ತೀರ್ಣವನ್ನ ಆಲ್ರೆಡಿ ಬಂದು ಹೆಚ್ಚಾಗಿರೋ ಕಾರಣದಿಂದ ಅದನ್ನ ಗಮನ ಹರಿಸಿ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಪರ್ಯಾಯ ಬೆಳೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಅವ್ರ ಗಮನ ಕರಾವಳಿ ಭಾಗದಲ್ಲಿ ಲೋ ಲ್ಯಾಂಡ್ ಅಲ್ಲಿ ಭತ್ತವನ್ನೇ ಕೇಂದ್ರೀಕರಿಸಬೇಕಾಗತ್ತೆ. ಅಪ್ಲ್ಯಾಂಡ್ ಸಿಚುಯೇಷನ್ ಅಲ್ಲಿ ಓಕೆ ಈಗ ಆಲ್ರೆಡಿ ಪ್ಲಾಂಟೇಶನ್ ಇರೋದ್ರಿಂದ ಅವಕ್ಕೆ ತೊಂದರೆ ಆಗೋದಿಲ್ಲ. ಬಟ್ ಬೇಸಿಗೆನಲ್ಲಿ ಕಾಫಿ ಪ್ಲಾಂಟೇಶನ್ ಇದ್ದಾಗ ಸಮ್ಮರ್ ಶವರ್ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಪ್ರೊಟೆಕ್ಟಿವ್ ಇರಿಗೇಷನ್ಗೆ ಪ್ಲಾನ್ ಮಾಡೋದಕ್ಕೆ ಈಗಿನಿಂದಲೇ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗ ನಮ್ಗೆ ಗೊತ್ತಿದೆ, ಈಗ 91 ಅಡಿನಲ್ಲಿ ನೀರು ಇರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ ತಮಿಳುನಾಡು ಕೂಡ ಸಾಕಷ್ಟು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಖಾಂತರ ಒತ್ತಡವನ್ನು ಹಾಕ್ತಾ ಇದೆ. ಈಗ ನಿನ್ನೆ ಒಂದು ಸಭೆಯಲ್ಲಿ 3500 ಕ್ಯೂಸೆಕ್ಸ್ ಅನ್ನ ಪ್ರತಿದಿನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ನೀಡಲಾಗಿದೆ. ಸೊ ಈಗ ಕಾವೇರಿ ಕೊಳದಲ್ಲಿ ನಾವು ಕುಡಿಯುವ ನೀರಿಗೋಸ್ಕರ ನಾವು ನೀರನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಈಗ ಆಲ್ರೆಡಿ ಸರ್ಕಾರ ತಿಳಿಸಿದೆ. ಸೊ ಆ ನಿಟ್ಟಿನಲ್ಲಿ ತಾವು ಗಮನಿಸೋದಾದ್ರೆ ಬೆಂಗಳೂರು ಮತ್ತೆ ಇತರೆ ನಗರಗಳು ಅದರಲ್ಲಿ ಬಹುಪಾಲು 80% ನೀರನ್ನ ನಾವು ಕುಡಿಯೋ ನೀರನ್ನ ಬಳಸ್ತಕ್ಕಂಥದ್ದು ಬೆಂಗಳೂರಿಗಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಈ ವರ್ಷ ನೀರಿನ ಅಭಾವ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಇದಾವೆ. ಸೊ ಈ ನಿಟ್ಟಿನಲ್ಲಿ ನಾವು ಅನುಸರಿಸ್ಕೋಬೇಕಾಗಿರ್ತಕ್ಕಂಥ ಕೆಲವಾರು ಕ್ರಮಗಳು ಅಂತಂದ್ರೆ, ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ನಮ್ಮ ಒಂದು ಮಹಾನಗರ ಪಾಲಿಕೆ ಏನ್ ಮಾಡಿದೆ, ಎತ್ತರದ ಕಟ್ಟಡಗಳಲ್ಲಿ ನಾವು ಮಳೆ ನೀರನ್ನ ಕೊಯ್ಲು ಮಾಡೋದ್ರ ಮುಖಾಂತರ ಅಂತರ್ಜಲವನ್ನ ಮರುಪೂರ್ಣ ಮಾಡ್ಬೇಕು ಅಂತಕ್ಕಂಥ ಒಂದು ಶಾಸನವನ್ನ ಈಗ ಆಲ್ರೆಡಿ ಬಂದಿದೆ. ಆಕ್ಚುಲಿ ಬಹಳಷ್ಟು ಜನ ಈಗ ಆಲ್ರೆಡಿ ರೂಪ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಮಾಡಿದ್ದಾರೆ. ಯಾಕಂದ್ರೆ ನೀರ್ ಕನೆಕ್ಷನ್ ಮತ್ತೆ ಸೀವೇಜ್ ಇದು ಬೇಕು ಅಂತಂದ್ರೆ ಪರ್ಮಿಷನ್ ಬೇಕು ಅಂದ್ರೆ ನೀವು ಮಾಡಿಸ್ಲೇಬೇಕಾಗತ್ತೆ. ಬಟ್ ಮಾಡಿಸಿದಂತ ಬಹಳ ಜನ ಸಾಮಾನ್ಯರು ಏನ್ ಮಾಡ್ತಾರೆ, ನಮ್ಮ ಅಡಿಪಾಯಕ್ಕೆ ಏನಾದ್ರು ತೊಂದರೆ ಆಗುತ್ತೇನೋ ಅನ್ನೋ ಕಾರಣದಿಂದ ಏನ್ ಮಾಡ್ತಾರೆ, ಒಂದು ಪೈಪ್ ಅನ್ನು ಹಾಕ್ಬಿಟ್ಟು ಡ್ರೈನೇಜಿಗೆ ಬಿಡ್ತಾರೆ. ಸೊ ಆದಷ್ಟು ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ಈಗ ನಮ್ಮ ಮಳೆ ಕೊರತೆ ಇರೋ ಕಾರಣದಿಂದ ಸೊ ಆ ರೀತಿ ಮಾಡೋದ್ರ ಬದಲಾಗಿ ನಮ್ಮ ಭಾಗಗಳಲ್ಲೇ ಮಣ್ಣಿನಲ್ಲಿ ಆದಷ್ಟು ನೀರನ್ನ ಇಂಗಿಸೋದಕ್ಕೆ ಒತ್ತನ್ನ ಕೊಡ್ತಕ್ಕಂಥದ್ದು ಒಂದಾಗುತ್ತೆ. ಎರಡನೇದು, ನಮಗೆ ಕಲುಷಿತ ನೀರಿನ ಬಳಕೆಯನ್ನ ಜನಸಾಮಾನ್ಯರು ಕಡಿಮೆ ಮಾಡ್ಕೋಬೇಕಾಗತ್ತೆ. ನಾವು ಉತ್ಕೃಷ್ಟವಾಗಿ ನೀರು ಲಭ್ಯತೆ ಇದ್ದಾಗ ಸ್ನಾನ ಮಾಡೋದಕ್ಕಿರ್ಬೋದು ಅಥವಾ ದಿನ ಬಳಕೆ ಯಾವುದೇ ಅಂಶಗಳಿರ್ಬೋದು ಅತ್ಯಧಿಕ ಪ್ರಮಾಣದಲ್ಲಿ ನೀರನ್ನ ಬಳಸ್ತಾ ಇದ್ವಿ ಅಂತಂದ್ರೆ ಸೊ ಬಳಸ್ತಕ್ಕಂಥ ನೀರಿನ ಪ್ರಮಾಣವನ್ನೇ ಕಡಿಮೆ ಮಾಡ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಒಂದು ಸ್ನಾನಕ್ಕೆ 15 ಲೀಟರ್ ನೀರಲ್ಲೂ ಸ್ನಾನ ಮಾಡ್ಬೋದು, 60 ಲೀಟರ್ ನೀರಲ್ಲೂ ಕೂಡ ಸ್ನಾನ ಮಾಡ್ಬೋದು. ನಾವೇ ಎಚ್ಚೆತ್ತುಕೊಂಡು ನೀರನ್ನ ಕಡಿಮೆ ಬಳಸೋ ನಿಟ್ಟಿನಲ್ಲಿ ನಾವು ಕಾರ್ಯತತ್ಪರಾಗ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈವನ್ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ. ಮೂರನೇದು
ಬಳಸಂತ ನೀರು ಮಲಿನವಾದಂತ ನೀರೇನಿದೆ, ಆ ಮಲಿನವಾಗಿರ್ತಕ್ಕಂಥ ನೀರನ್ನ ಸರ್ಕಾರ ಟ್ರೀಟ್ಮೆಂಟ್ ಅನ್ನ ಮಾಡೋದ್ರ ಮುಖಾಂತರ, ಶುದ್ಧೀಕರಿಸುವುದರ ಮುಖಾಂತರ ನಾವು ಕೆರೆಗಳಿಗೆ ತುಂಬಿಸೋದಕ್ಕೆ, ಯಾಕಂದ್ರೆ ಬೆಂಗಳೂರಿನ ಬಹುತೇಕ ಕೆರೆಗಳು ಈಗ ಆಲ್ರೆಡಿ ಡ್ರೈ ಆಗಿದಾವೆ ಆಕ್ಚುಲಿ. ಸೊ ಡ್ರೈ ಆಗಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಈ ಟ್ರೀಟೆಡ್ ವಾಟರ್ ಏನಿದೆ, ಟ್ರೀಟೆಡ್ ವಾಟರ್ ಅನ್ನ ನಾವು ಕೆರೆಗಳಿಗೆ ತುಂಬಿಸೋದ್ರ ಮುಖಾಂತರ ನಾವು ಅಟ್ಲೀಸ್ಟ್ ಅಲ್ಲಿ ಅಂತರ್ಜಲವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋ ನಿಟ್ಟಿನಲ್ಲಿ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಇನ್ನು ನಿತ್ಯ ಜೀವನ ಶೈಲಿನಲ್ಲಿ ಬಹುಶಃ ಕಾರ್ ತೊಳಿಯೋದಕ್ಕಿರ್ಬೋದು ಅಥವಾ ಕಾರಿಡಾರ್ ಮನೆಯ ಹೊರಾಂಗಣವನ್ನ ಸ್ವಚ್ಛಗೊಳಿಸೋದಕ್ಕಿರ್ಬೋದು, ಹೆಚ್ಚಿನ ಪಾಲಲ್ಲಿ ನಾವು ನೀರನ್ನ ವೇಸ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಆದಷ್ಟು ಎಷ್ಟು ಪ್ರಮಾಣದಲ್ಲಿ ತಗ್ಗಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಆ ಒಂದು ವೇಸ್ಟ್ ಆಗ್ತಕ್ಕಂಥದ್ದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲೂ ಕೂಡ ಜನಸಾಮಾನ್ಯರು ಎಚ್ಚರ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ಮೋಡ ಬಿತ್ತನೆ ಯಾವಾಗ ಮಳೆ ಅಥವಾ ಬರ ಪರಿಸ್ಥಿತಿಯನ್ನ ಮುನ್ಸೂಚನೆ ಬರುತ್ತೋ ಆಗ ಸರ್ಕಾರ ಮತ್ತೆ ಜನಸಾಮಾನ್ಯರು ಕೂಡ ನಮ್ಗೆ ಮೋಡ ಬಿತ್ತನೆ ಮಾಡಬೇಕು ಅಂತಕ್ಕಂಥ ಆಲೋಚನೆ ಮಾಡ್ತಕ್ಕಂಥದ್ದು ಸಹಜ. ಈ ಮೋಡ ಬಿತ್ತನೆಯನ್ನ ಮಾಡಬೇಕಾದ್ರೆ ನಿಮ್ಗೆ ಮಳೆ ಸೂಸುವಂತ ಮೋಡಗಳು ಇರಬೇಕಾದಂಥದ್ದು ಮೊದಲನೇ ಅಂಶ. ಆಕ್ಚುಲಿ ಮಳೆ ಸೂಸುವಂತ ಮೋಡಗಳೇ ಇರಲಿಲ್ಲ ಅಂತಂದ್ರೆ ಬಹುಶಃ ಇವತ್ತಿನ ವಸ್ತುಸ್ಥಿತಿಯನ್ನ ನೋಡಿದ್ರಿ ನೀವು, ಏನೋ ದಕ್ಷಿಣ ಕರ್ನಾಟಕದ ಯಾವ ಭಾಗವನ್ನ ನೀವು ನೋಡಿದ್ರು ಕೂಡ ಆ ತರ ಮಳೆ ಸೂಸುವಂತ ಗಟ್ಟಿಯಾದ ಮೋಡಗಳು ಎಲ್ಲೂ ಕೂಡ ಕಾಣ್ತಾ ಇಲ್ಲ, ತೆಳುವಾದ ಮೋಡಗಳು ಮಾತ್ರ ಇದಾವೆ. ಮೋಡಗಳು ಗಟ್ಟಿಯಾಗಿದ್ದು ಬೀಳೋದಕ್ಕೆ ಯೋಚನೆ ಮಾಡ್ತಾವೆ ಅಂತಂದಾಗ ಅವು ಬೀಳುವಂತೆ ನಾವು ಬಾಹ್ಯ ಇದನ್ನ ನಾವು ಸೇರಿಸ್ತಕ್ಕಂಥದ್ದು ಅಲ್ಲಿ ಇರುತ್ತೆ ಆಕ್ಚುಲಿ. ಓಕೆ, ಸಿಲ್ವರ್ ಐಡೈಡ್ ಅಥವಾ ಸೋಡಿಯಂ ಕ್ಲೋರೈಡ್ ಅನ್ನು ಸೇರಿಸುವಂತ ಒಂದು ಇದಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಮೋಡಗಳೇ ಸರಿ ಆ ರೀತಿಯಲ್ಲಿ ಸ್ಥಿತಿನಲ್ಲಿ ಇಲ್ಲದೆ ಇದ್ದಂತ ಕಾರಣದಲ್ಲಿ ನಮಗೆ ಮಳೆ ಬಿತ್ತನೆ ಬಹಳ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ಮಳೆ ಬಿತ್ತನೆ ಮೋಡ ಬಿತ್ತನೆಯನ್ನ ಮಾಡಿದ್ಮೇಲೆ ಬರ್ತಕ್ಕಂಥ ಗಾಳಿಯನ್ನ ನೀವು ಗಮನಿಸೋದಾದ್ರೆ ನಿಮಗೆ ಸಕ್ಸಸ್ ರೇಟು 25ರಿಂದ 30% ಮಳೆ ಆಗುತ್ತೆ ಆಕ್ಚುಲಿ. ಆ ಮೋಡಗಳ ಕಂಡೀಷನ್ ಚೆನ್ನಾಗಿದ್ದು, ಓಕೆ, ನಾವು ಬಿತ್ತನೆ ಮಾಡ್ತಕ್ಕಂಥ ಇದು ಕರೆಕ್ಟ್ ಆಗಿತ್ತು ಅಂದ್ರೆ 25ರಿಂದ 30% ಖಂಡಿತ ಮಳೆ ಬೀಳುತ್ತೆ. ಓಕೆ, ಮಳೆ ಬಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಎಲ್ಲಿ ಬೆಂಗಳೂರು ನಗರವನ್ನ ಕೇಂದ್ರೀಕರಿಸಿ ಮೋಡ ಬಿತ್ತನೆ ಮಾಡಿದ್ರೆ ಅಲ್ಲಿ ಗಾಳಿಗಳು ಮೋಡಗಳನ್ನ ಒತ್ತೊಯ್ಯುವಂತ ಸಂದರ್ಭದಲ್ಲಿ ಅವು ಕೋಲಾರ ಕಡೆಗಾರ ಒತ್ತೊಯ್ಯಬಹುದು ಅಥವಾ ಚಿಕ್ಕಬಳ್ಳಾಪುರ ಕಡೆಗಾರ ಹೋಗ್ಬೋದು, ಈ ಕಡೆ ರಾಮನಗರ ಗಾಳಿ ಯಾವ ಕಡೆ ಚಲನೆ ಆಗುತ್ತೋ ಆ ನಿಟ್ಟಿನಲ್ಲಿ ಮೋಡಗಳು ಒಂದಷ್ಟು ದೂರ ಚಲನೆ ಆಗುವಂತ ಸಾಧ್ಯತೆ ಇರುತ್ತೆ. ಅಕ್ಕಪಕ್ಕದಲ್ಲಿ ಕೂಡ ಮಳೆ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈಗ ಪ್ರಸ್ತುತ ಪರಿಸ್ಥಿತಿಯನ್ನ ಗಮನಿಸಿದಾಗ ಮೋಡನ ಬಿತ್ತನೆಗೆ ಅವಶ್ಯಕವಾದಂತ ಅಂಶಗಳು ವಾತಾವರಣದಲ್ಲಿ ಕಾಣ್ತಾ ಇಲ್ಲದಿರೋ ಕಾರಣದಿಂದ ಈ ಬಾರಿ ಓಕೆ, ಸಾಮಾನ್ಯವಾಗಿ ನಾವು ಆಗಸ್ಟ್ ಸೆಪ್ಟೆಂಬರ್ ಮೋಡ ಬಿತ್ತನೆಗೆ ಸರಿಯಾದ ಸಮಯ, ಆದ್ರೆ ಈ ಬಾರಿ ಮೋಡಗಳು ಆ ಒಂದು ಗುಣಲಕ್ಷಣಗಳನ್ನ ಹೊಂದಿಲ್ಲದೆ ಇರೋ ಕಾರಣದಿಂದ ಮೋಡ ಬಿತ್ತನೆ ನಮ್ಗೆ ಉತ್ತಮವಾದಂತ ಆಯ್ಕೆ ಆಗೋದಿಲ್ಲ. ಸೊ ಈಗ ಇಸ್ರೇಲ್ ಕೃಷಿಗೂ ಭಾರತ ದೇಶದ ಕೃಷಿಗೂ ಒಂದಷ್ಟು ವ್ಯತ್ಯಾಸ ಇದೆ. ಇಸ್ರೇಲ್ನಲ್ಲಿ ಕೃಷಿಯನ್ನ ಮಾಡ್ತಾರೆ ಅಂತಂದ್ರೆ ಯಾರು ಅರ್ಧ ಎಕರೆ ಜಮೀನು ಇಟ್ಕೊಂಡು 1 ಎಕರೆ ಜಮೀನು ಇಟ್ಕೊಂಡು ಕೃಷಿಯನ್ನ ಮಾಡುವಂತ ಯಾವ ರೈತರು ಇರೋದಿಲ್ಲ. ಅಲ್ಲಿ ಕಿಬೂಟ್ಸ್ ಅಂತಕ್ಕಂಥ ಒಂದು ಸಂಘಟನೆ ಆಧಾರಿತ ಕೃಷಿ ಪದ್ಧತಿ ಇರ್ತಕ್ಕಂಥದ್ದು. ಆಕ್ಚುಲಿ ಒಂದು 50ರಿಂದ 100 ಜನ ರೈತರು ತಾವೆಲ್ಲ ಒಗ್ಗೂಡ್ಕೊಂಡು ನಾವು 100ರಿಂದ 500 ಎಕರೆ ಜಮೀನಿನಲ್ಲಿ ನಾವು ವ್ಯವಸಾಯ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಆ ಪ್ರಸ್ತಾವನೆ ಮುಖಾಂತರ ಲ್ಯಾಂಡ್ ಮತ್ತೆ ರಿಸೋರ್ಸ್ ಅಲೋಕೇಟ್ ಆಗುತ್ತೆ ಅವ್ರಿಗೆ. ಆಕ್ಚುಲಿ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಂದಾಗ ಓಕೆ, ಇಸ್ರೇಲ್ ಕೃಷಿನಲ್ಲಿ ನಮಗೆ 100 ಎಕರೆ 500 ಎಕರೆ ಜಮೀನು ಇದ್ದಂತ ಸಂದರ್ಭದಲ್ಲಿ ಒಂದು ಹೈ ಎಂಡ್ ಟೆಕ್ನಾಲಜಿಯನ್ನ ನಾವು ಹಾಕೋತೀವಿ ಅಂತಂದ್ರೆ 1 ಎಕರೆಗೆ ಅದು ತಗುಲುವಂತ ಖರ್ಚು ಕಡಿಮೆ ಇರುತ್ತೆ. ಉದಾಹರಣೆಗೆ ಒಂದು ಡ್ರಿಪ್ ಅನ್ನೇ ತೆಗೆದುಕೊಳ್ಳೋಣ. ಡ್ರಿಪ್ ಅನ್ನ ಹಾಕಿದಾಗ ನಮಗೆ ಸೆಂಟ್ರಲ್ ಯೂನಿಟ್, ನೀರನ್ನ ಪಂಪ್ ಮಾಡುವಂತ ಮೋಟ್ರು, ಅದನ್ನ ಫಿಲ್ಟರ್ ಮಾಡುವಂತ ಫಿಲ್ಟರ್ಗಳು, ಶೋಧಕಗಳು, ಅದನ್ನ ಮುಖ್ಯ ಭೂಮಿಗೆ ತಗೊಂಡೋಗುವಂತ ಪೈಪ್ ಲೈನ್, ಇದನ್ನ ಸೆಂಟ್ರಲ್ ಯೂನಿಟ್ ಅಂತ ಕರಿತೀವಿ. ಸೆಂಟ್ರಲ್ ಯೂನಿಟ್ ನಮ್ಗೆ 500 ಎಕರೆ ಜಮೀನು ಇದ್ರೂ ಒಂದೇ ಯೂನಿಟ್ ಮಾಡ್ತೀವಿ. ನಮ್ಗೆ 5 ಎಕರೆ ಜಮೀನು ಇದ್ರೂ ಕೂಡ ಒಂದೇ ಯೂನಿಟ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಆ ಒಂದು ಯೂನಿಟ್ ನಿಮ್ಗೆ ಒಂದು 50,000 ರೂಪಾಯಿ ಖರ್ಚು ತಗಲುತ್ತೆ ಅಂತಂದ್ರೆ ಆ ರೈತನಿಗೆ ಬರೀ 100 ರೂಪಾಯಿ 1 ಎಕರೆಗೆ ಬೀಳೋದು. 500 ಎಕರೆ ಜಮೀನು ಇರ್ತಕ್ಕಂಥವ್ರಿಗೆ ಬರೀ 100 ರೂಪಾಯಿ 1 ಎಕರೆಗೆ ಖರ್ಚಾಗೋದು. ಅದ್ರಲ್ಲಿ ನನ್ಗೆ 5 ಎಕರೆ ಇರ್ತಕ್ಕಂಥವ್ನಿಗೆ 50,000 ಆಯ್ತು ಅಂತಂದ್ರೆ ನನ್ಗೆ 1 ಎಕರೆಗೆ ಅದ್ರ ಖರ್ಚೆ 10,000 ರೂಪಾಯಿ ಆಗ್ಬಿಟ್ಟಿರುತ್ತೆ. ಆಕ್ಚುಲಿ ಅಂದ್ರೆ ಪರ್ ಯೂನಿಟ್ ಕಾಸ್ಟ್ ಏನಾಗುತ್ತೆ, ನಾವು ಹೈ ಎಂಡ್ ಟೆಕ್ನಾಲಜಿಯನ್ನ ಸ್ಮಾಲ್ ಹೋಲ್ಡಿಂಗ್ ಫಾರ್ಮ್ ಅಲ್ಲಿ ನಾವು ಅಡಾಪ್ಟ್ ಮಾಡಕ್ ಹೋದಾಗ ಅಂತ ಹೈ ಎಂಡ್ ಟೆಕ್ನಾಲಜಿಗಳು ಲಾಭದಾಯಕವಾಗೋದಿಲ್ಲ. ಅದಕ್ಕೆ ಪರ್ಯಾಯವಾಗಿ ನಮಗೆ ಕೋಲಾರ ಮಾಡಲ್ ಆಕ್ಚುಲಿ ಬಹುಶಃ ಭಾರತ ದೇಶದಲ್ಲೇ ಓಕೆ ಅತ್ಯಧಿಕ ದಕ್ಷತೆಯನ್ನ ಹೊಂದ್ಕೊಂಡು ನೀರನ್ನ ಸದ್ಬಳಕೆ ಮಾಡಿಕೊಂಡು ವ್ಯವಸಾಯನ ಮಾಡ್ತಕ್ಕಂಥ ರೈತರು ಅಂತಂದ್ರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಭಾಗದ ರೈತ ಬಾಂಧವರು. ಬಹುಶಃ ಕೋಲಾರದಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿಗಳನ್ನೇ ಓಕೆ ಅವನ್ನೇ ನಾವು ಇತರೆ ಭಾಗಕ್ಕೆ ನಾವು ವರ್ಗಾವಣೆ ಮಾಡೋದಾದ್ರೆ ನೀರಿನ ದಕ್ಷ ಬಳಕೆಯ ಮುಖಾಂತರ ಈ ಬರ ಪರಿಸ್ಥಿತಿನಲ್ಲೂ ಕೂಡ ಓಕೆ ನಾವು ಸಂತುಷ್ಟತೆಯನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.